ಶುಭೋದಯ ಸ್ನೇಹಿತರೆ. ಇಂದು ಬೆಳಗಿನ ಜಾವ 3 ಗಂಟೆಗೆ ಎದ್ದು ನನ್ನ ಓದನ್ನು ಪ್ರಾರಂಭಿಸಿದ್ದೇನೆ. ಕನಸು ದೊಡ್ಡದಿದ್ದರೆ ನಿದ್ರೆಯನ್ನು ತ್ಯಾಗ ಮಾಡಬೇಕು. ಪ್ರತಿಯೊಂದು ಗಂಟೆಯ ಓದು ನನ್ನ ಸರ್ಕಾರಿ ಉದ್ಯೋಗದ ಕನಸಿನತ್ತ ಒಂದು ಹೆಜ್ಜೆ. ಬನ್ನಿ ಇವತ್ತಿನ ಅಧ್ಯಯನವನ್ನು ಶುರು ಮಾಡೋಣ. ನಿನ್ನೆ ದಿನ ನೈಟೇ 3 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡೆ ಫ್ರೆಂಡ್ಸ್. ಬೆಳಗ್ಗೆ 3 ಗಂಟೆ ಆದ ತಕ್ಷಣ ಅಲಾರಾಮ್ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಎದ್ದೊಳಗೆ ತುಂಬಾ ಕಷ್ಟ ಆಗ್ತಾಯಿತ್ತು. ಎದ್ದೇಳೇ ಬೇಡ ಅನ್ನಿಸ್ತಾ ಇತ್ತು. ಗಟ್ಟಿ ಮನಸ್ಸು ಮಾಡಿ ಎದ್ಬಿಟ್ಟೆ. ಯಾಕಂದರೆ ಇಷ್ಟು ದಿನ ಆರಾಮಾಗಿ ರೆಸ್ಟಲ್ಲಿರುವಂತಹ ದೇಹ ಬೇಗನೆ ಎದ್ದು ಓದು ಅಂದರೆ ಹೆಂಗೆ ಓದುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಆದರೂ ಪರವಾಗಿಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿ ಎದ್ಬಿಟ್ಟೆ. ಎದ್ದ ತಕ್ಷಣ ಮುಖ ತೊಳ್ಕೊಂಡ ನಂತರ ಮುಗೀತು, ನಿದ್ದೆ ಎಲ್ಲ ಓಡೋಗ್ಬಿಡ್ತು. ಆರಾಮಾಗಿ ಮೈಂಡ್ ಫ್ರೆಶ್ ಆಗಿ 3 ಗಂಟೆಗಳ ಕಾಲ ಆರಾಮಾಗಿ ಓದಿದೆ ಫ್ರೆಂಡ್ಸ್. ಇವತ್ತು ನಾನು ಫಸ್ಟ್ ತೆಗೆದುಕೊಂಡಿರುವಂತಹ ಸಬ್ಜೆಕ್ಟು ಕರೆಂಟ್ ಅಫೇರ್ಸು, ಪ್ರಚಲಿತ ವಿದ್ಯಮಾನ. ಯಾಕಪ್ಪ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಇದೆ ಅಲ್ವಾ ಫ್ರೆಂಡ್ಸ್ PC ಎಕ್ಸಾಮ್ಗೆ. ಹಾಗಾಗಿ 1 ಮಂತ್ ಅಷ್ಟೇ ಬಾಕಿ ಇರೋದರಿಂದ ಅದನ್ನೇ ಕಂಪ್ಲೀಟಾಗಿ ಓದ್ಕೋಬೇಕು ಅನ್ನೋ ದೃಷ್ಟಿಯಿಂದ ಫಸ್ಟು ಕರೆಂಟ್ ಅಫೇರ್ಸ್ನ ತೊಗೊಂಡೆ. ಅದು 2 ತಾಸು, 3ರಿಂದ 4 ಗಂಟೆ, 4ರಿಂದ 5 ಗಂಟೆ, 2 ಗಂಟೆವರೆಗೂ ಕರೆಂಟ್ ಅಫೇರ್ಸನ್ನು ಓದ್ಕೊಂಡೆ. ಇವಾಗ ಫುಲ್ ಸ್ಟ್ರಾಂಗ್ ಆಗಿರುವಂಥ ಒಂದು ಕಾಫಿ ಕುಡಿತಾ ಸ್ಟಡಿ ಮಾಡ್ತಾ ಇದ್ದರೆ ಸ್ವರ್ಗಕ್ಕೆ ಹೋದಂಗೆ ಅನಿಸುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ಎರಡು ಪಾರಿವಾಳಗಳು ಮಳೆ ಬರ್ತಾಯಿದ್ರು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾವೆ ಫ್ರೆಂಡ್ಸ್. ಪಾಪ ಅವಕ್ಕೆ ಯಾಕೆ ಡಿಸ್ಟರ್ಬ್ ಮಾಡೋಣ, ಬನ್ನಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ ಕೂತ್ಕೊಳ್ಳೋಣ ಅಂತೆ. ಇವಾಗ ನಂದು 2 ಅವರ್ ಕರೆಂಟ್ ಅಫೇರ್ಸ್ ಸ್ಟಡಿ ಕಂಪ್ಲೀಟ್ ಆಯಿತು. ಇವಾಗ 1 ಅವರ್ ಹಿಸ್ಟ್ರಿ ಓದ್ಕೊಳ್ತಾ ಇದ್ದೀನಿ 5 ಗಂಟೆಯಿಂದ 6 ಗಂಟೆವರೆಗೂ. ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮದು ಟೀಚರ್ ವೇ ಹೌದು. ಬಟ್ ನಾನು PCಗೋಸ್ಕರ ಯಾಕೆ ಓದ್ತಾ ಇದ್ದೀನಿ ಅಂತಂದರೆ, ಚಿಕ್ಕ ವಯಸ್ಸಿಂದನೂ ಪೊಲೀಸ್ ಆಗಬೇಕು ಅನ್ನೋ ಕನಸು ಫ್ರೆಂಡ್ಸ್. ಹಾಗಾಗಿ ಇವಾಗೊಂದು ಲಾಸ್ಟ್ ಕೊನೆ ಅವಕಾಶ ಇದೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅದು ಓನ್ಲಿ 2 ಮಂತಿಂದ ಸ್ಟಡಿ ಮಾಡ್ತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಬಟ್ ಟ್ರೈ ಅಂತೂ ಮಾಡ್ತಾ ಇದ್ದೀನಿ. ನೋಡೋಣ, ಏನಾದರೂ ಹಣೆ ಬರದಲ್ಲಿ ಯೂನಿಫಾರ್ಮ್ ಹಾಕ್ಕೊಳ್ಳುವಂಥ ಯೋಗ್ಯತೆ ನನಗಿದ್ದರೆ ಖಂಡಿತವಾಗಿಯೂ 100% ಜಾಬ್ ಸಿಕ್ಕೇ ಸಿಗುತ್ತೆ.
ಮೊದಲಿಂದನೂ ಟ್ರೈ ಮಾಡಬೇಕಿತ್ತಲ್ಲ, ಇವಾಗ ಯಾಕೆ ಟ್ರೈ ಮಾಡ್ತಿದ್ದೀರಾ ಅಂತ ಕೇಳ್ಬೋದು ನೀವು. ಬಟ್ ನಾನು ಓದಿದ್ದೆಲ್ಲ ಟೀಚರ್ ವೇಯಲ್ಲೇ ಓದಿದೆ ಫ್ರೆಂಡ್ಸ್. ನಂದು ಡಿಗ್ರಿ ಆದ ತಕ್ಷಣ B.Ed ಮಾಡಿದೆ, B.Ed ಆದಮೇಲೆ MA ಮಾಡಿದೆ. ಈಗ ಹಾಗಾಗಿ ಟೀಚರ್ಗಂತಲೇ ಫಿಕ್ಸ್ ಆಗಿಬಿಟ್ಟೆ. ನಾನು ತೊಗೊಂಡ್ರೆ ಟೀಚರ್ ಜಾಬೇ ತೊಗೋಬೇಕು ಅಂತ, ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಟೀಚರೇ ಆಗಬೇಕು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತು. ಹಾಗಾಗಿ ಬೇರೆ ಜಾಬ್ನ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಲಾಸ್ಟ್ ಟೈಮ್ VAO ಎಕ್ಸಾಮ್ನ ಟ್ರೈ ಮಾಡಿದ್ದು. ಹಾಗಾಗಿ ಇವಾಗ ಯಾವುದಾರ ಒಂದು ಜಾಬ್ ತೊಗೊಳ್ಳೇಬೇಕು. ಟೀಚರ್ ಆಗಿರಲಿ, ಪೊಲೀಸ್ ಆಗಿರಲಿ, RRB ಆಗಿರಲಿ, ಗ್ರೂಪ್ D ಆಗಿರಲಿ, ಯಾವುದಾರ ಒಂದು ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಗೆ ಇವತ್ತಿನ ಸ್ಪರ್ಧಾರ್ಥಿಗಳು ಬಂದುಬಿಟ್ಟಿದ್ದೀವಿ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾವ್ದು ಅವಕಾಶ ದೇವ್ರು ಕೊಡ್ತಾನೋ ಅದನ್ನು ಮಿಸ್ ಮಾಡಿಕೊಳ್ಳದೆ ಯೂಸ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಅಷ್ಟೇ. ಯಾಕೋ ತುಂಬಾ ಹಲ್ಲು ನೋವ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ಬಿಸಿನೀರಿಂದ ಬಾಯನ್ನು ಮುಕ್ಕಳಿಸ್ತಾ ಇದ್ದೀನಿ, ಕಡಿಮೆ ಆಗುತ್ತೇನೋ ಅಂತ. ಇವಾಗ ಮಾರ್ನಿಂಗು 7 o'clock ಆಗಿದೆ. ಇವಾಗ ನಾನು ನನ್ನ ಹಳೆ ನೋಟ್ಸ್ಗಳನ್ನು ನಾನು ಬರೆದಿಟ್ಕೊಂಡಿದ್ದೆ. ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ಲು, ಈ ಥರದ್ದು ಒಂದಿಷ್ಟು ನೋಟ್ಸ್ಗಳನ್ನು ಬರೆದಿಟ್ಕೊಂಡಿದ್ದೆ. ಅವನ್ನೇ ಓದ್ಕೊಳ್ತಾ ಇದ್ದೀನಿ, ರಿವೈಸ್ ಆಗ್ಬೋದು ಅಂತ. ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 8:30 ಫ್ರೆಂಡ್ಸ್, 8:30 ಆಗಿದೆ. ಇವಾಗ ನನ್ನ ಸ್ಟಡಿನ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕು. ಇವಾಗ ಜಿಯೋಗ್ರಫಿ 8:30ಯಿಂದ 9 ಗಂಟೆ, 8 ಗಂಟೆಯಿಂದ 9 ಗಂಟೆ ವಿಜ್ಞಾನ ಇತ್ತು ಫ್ರೆಂಡ್ಸ್. ಟೇಬಲ್ ಪ್ರಕಾರ ಹೋಗ್ತಾ ಇಲ್ಲ. ಇವಾಗ 9 ಗಂಟೆಯಿಂದ 10 ಗಂಟೆವರೆಗೂ ಭೂಗೋಳ ಇದೆ ಅಲ್ಲ ಫ್ರೆಂಡ್ಸ್, ಅದನ್ನೇ ಇವಾಗ 8:30ಯಿಂದ 9 ಅಂದರೆ 10 ಗಂಟೆವರೆಗೂ ನೋಡೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಜಿಯೋಗ್ರಫಿನ ಮಾಡ್ತೀನಿ. ಆಮೇಲಿಂದ ಟೇಬಲ್ ಪ್ರಕಾರ ಅಥವಾ ಹಂಗಾರ ಹೋಗಕ್ಕೆ ಬರುತ್ತೆ. ಯಾಕಂದರೆ ಟೈಮ್ ಟೇಬಲ್ ಪ್ರಕಾರ ಅಂತ ಹೋಗ್ತಾನೆ ಇಲ್ಲ. ಯಾಕಂದ್ರೆ ಬೆಳಿಗ್ಗೆ ಇವಾಗ 3 hours ಸ್ಟಡಿ ಆಗಿದೆ ಫ್ರೆಂಡ್ಸ್. 3 ಗಂಟೆಯಿಂದ 4, 5, 6 ಗಂಟೆವರೆಗೂ ಸ್ಟಡಿ ಮಾಡಿದ್ದೀನಿ ಫ್ರೆಂಡ್ಸ್. ಮೈಂಡ್ ಫುಲ್ ಫ್ರೆಶ್ ಅನ್ನಿಸ್ತಾ ಇದೆ ಇವತ್ತು. ಬೆಳಗ್ಗಿನ ಸಿಗ್ನಲ್ಲೇ ಎದ್ದಿನಲ್ಲ, ಇವತ್ತು ಫಸ್ಟ್ ಡೇ ಎಲ್ಲ ಫ್ರೆಶ್ ಅನ್ನಿಸ್ತಾ ಇದೆ. ನಾಳೆಯಿಂದ ನೋಡಬೇಕು ಡೈಲಿ ಎದ್ದೇಳೋಕ್ಕಾಗುತ್ತೋ ಇಲ್ಲ ಅಂತ. ಸರಿ ಫ್ರೆಂಡ್ಸ್, ಕಂಟಿನ್ಯೂ ಮಾಡೋಣ ಬನ್ನಿ. ಫ್ರೆಂಡ್ಸ್, ಟೈಮ್ ಈಸ್ 9:35. ಓಕೆ ಫ್ರೆಂಡ್ಸ್, 1 hour ಸ್ಟಡಿ ಆಯಿತು. ಏನಂದರೆ 8:30 ಕುಂತಿದ್ದೆ, 9:30 ಆಯಿತು. ಇಲ್ಲಿ ಡೇಟು ಸಹ ಮುಗೀತು. ಡೇಟು ಸಹ ಇಲ್ಲಿ ಬರೆದಿದ್ದೀನಿ. ಸರಿ, ಇದು ಕಂಪ್ಲೀಟ್. ಇವಾಗ ಏನೇನು ಕಂಪ್ಲೀಟ್ ಮಾಡಿದೆ ಅಂತ ಟಿಕ್ ಮಾಡುವ ಸಮಯ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್, ಇವತ್ತು ಡೇಟ್ 4. ಅರ್ಲಿ ಮಾರ್ನಿಂಗು ಹಿಸ್ಟ್ರಿ ಆಗಿದೆ, ಕರೆಂಟ್ ಅಫೇರ್ ಆಗಿದೆ, ಮತ್ತು ಇವಾಗ ಜಿಯೋಗ್ರಫಿ ಆಯಿತು. ಇಷ್ಟಾಗಿದೆ ಫ್ರೆಂಡ್ಸ್ ಇವಾಗ. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಫ್ರೆಶಪ್ ಆಗಿ, ಮುಖ ನೋಡೋಕ್ಕಾಗ್ತಾಯಿಲ್ಲ ನನ್ನ ಫೇಸ್ ನನಗೆ. ಸ್ವಲ್ಪ ಫ್ರೆಶಪ್ ಆಗಿ ಟಿಫನ್ ಮಾಡೋಣ, ಹಸಿವಾಗ್ತಾ ಇದೆ. ಓಕೆ ಫ್ರೆಂಡ್ಸ್, ಸ್ವಲ್ಪ ಸಮಯದ ನಂತರ ಸಿಗ್ತೀನಿ. ಫ್ರೆಂಡ್ಸ್, ಅವಲಕ್ಕಿ ಮಾಡಿದ್ದೀನಿ, ಅದಕ್ಕೆ ಮೆಣಸಿನಕಾಯಿ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನಾಷ್ಟ ಆಯಿತು. ಇವಾಗ ಟೈಮು 10:49 ಆಯಿತು. ಇವಾಗ ಭಾರತದ ಸಂವಿಧಾನ ಓದುವ ಸಮಯ. ಬನ್ನಿ ಫ್ರೆಂಡ್ಸ್, ಓದೋಣ. 6th to 10th ಇರುವಂತಹ ಸಿಲೆಬಸ್ಸು ಕಂಪ್ಲೀಟ್ ಆಗಿದೆ. ಇವಾಗ ಒಂದಿಷ್ಟು ನೋಟ್ಸ್ ಇದೆ, ಇದನ್ನೇ ನಾನು ಓದ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗಿರೋದು ಎಲ್ಲ ಪೊಲಿಟಿಕಲ್ಸ್ಗೆ, ಅಂದರೆ ಎಲ್ಲ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸು, ಇವುಗಳನ್ನು ನೀಟಾಗಿ ಓದ್ಕೋಬೇಕು. ಅದಾದ ನಂತರ ಒಂದಿಷ್ಟು ನೋಟ್ಸ್ ಇದ್ದಾವೆ ಫ್ರೆಂಡ್ಸ್. ಇದು ಫಸ್ಟ್ PU ನೋಟ್ಸು, ಬಟ್ ಎಲ್ಲ ಸ್ವಲ್ಪ ಇದ್ದಾವೆ ಫ್ರೆಂಡ್ಸ್. ಇದು ಒಂದು ಅದೇ ರೀತಿ 2, 3, 4 ಇಲ್ಲ ಇವು ಆಮೇಲೆ 5 ಐತಿ, ಆಮೇಲೆ 6 ಐತಿ, ಅದಾದಮೇಲೆ 7 ಐತಿ. ಹಾಗಾಗಿ ನೋಡೋಣ ಫ್ರೆಂಡ್ಸ್, ಏನಾಗಬೇಕು.
ಇದು PUC ಪುಸ್ತಕ ಅಲ್ಲಿ ಊರಲ್ಲಿದೆ, ಫಸ್ಟ್ PUC ಪುಸ್ತಕ. ಬಟ್ ನಾನು ಫಸ್ಟ್ PU ತರೋದು ಬಿಟ್ಟು ಸೆಕೆಂಡ್ PU ತಂದೀನಿ. ಸೆಕೆಂಡ್ PU ಓದೋದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಫಸ್ಟ್ PU ಅಲ್ಲಿ ತುಂಬ ಮಾಹಿತಿ ಐತೆ. ಒಂದು ಸತಿ ಓದ್ಕೊಂಡು ನೋಡಿ, ಸಖತ್ತಾಗಿರೋ ಮಾಹಿತಿ ಐತೆ ಅದರಲ್ಲಿ. ಫ್ರೆಂಡ್ಸ್ ಏನು ಗೊತ್ತಾ, ನಿನ್ನೆ ದಿನ ತುಂಬಾ ಹಲ್ಲು ಸಿಕ್ಕಾಪಟ್ಟೆ ಹಲ್ಲು ಫ್ರೆಂಡ್ಸ್. ನಿನ್ನೆ 9 ಗಂಟೆಗೆ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡ್ಬಂದು ಕಲ್ಕೋಬೇಕಾಯ್ತು. ಎಲ್ಲೇ ಮತ್ತೆ ಬೆಳಗ್ಗೆಯಿಂದ ನಾನು ಓದೋಕ್ಕಾಗಲ್ಲೇನೋ ಅಂದ್ಕೊಂಡ್ಬಿಟ್ಟಿದ್ದೆ, ಎದ್ದೇಳೋಕ್ಕಾಗುತ್ತಾ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಕಡಿಮೆ ಆಯಿತು, ಈ ಟ್ಯಾಬ್ಲೆಟ್ ಚೆನ್ನಾಗಿದೆ, ಕಡಿಮೆ ಆಯಿತು. ಅದಕ್ಕೆ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಕಳೆದ ವಿಡಿಯೋದಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೇಳಿದ್ದೆ. ಕೊಡವ ಭಾಷೆಯ ಪ್ರಥಮ ನಾಟಕಕಾರ ಎಂದು ಯಾರನ್ನು ಗುರುತಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಅಪ್ಪಚ್ಚ ಕವಿ. ಸಾಕಷ್ಟು ಫ್ರೆಂಡ್ಸ್ಗಳು ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ. ಅದರಲ್ಲಿ ಫಸ್ಟ್ ತಿಳಿಸಿದವರು ಯಾರಂದರೆ ನವ್ಯಶ್ರೀ ಅವರು ಮತ್ತು ಅಕ್ಷತಾ ಅವರು. ಫ್ರೆಂಡ್ಸ್, ಟೈಮು ಸಂಜೆ 4 ಗಂಟೆ ಆಯಿತು. ಇವಾಗ ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡಬೇಕು. ಫ್ರೆಂಡ್ಸ್, ಇವಾಗ ಟೈಮು ಕರೆಕ್ಟಾಗಿ 6 ಗಂಟೆ ಆಯಿತು. ಇವಾಗ ಮತ್ತೆ ನಾನು ಜಿಯೋಗ್ರಫಿನ ಓದ್ಕೊಳ್ತಾ ಇದ್ದೀನಿ. ಯಾಕೋ ಸ್ವಲ್ಪ ಜಾಸ್ತಿ ಇದೆ ಅನಿಸ್ತಾ ಇದೆ. ಹಾಗಾಗಿ ಇವಾಗ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅಷ್ಟೊತ್ತು ಓದ್ಕೋತೀನಿ. ಆಮೇಲೆ ಊಟ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿಕೊಂಡು ಬೇಗನೆ ಮಲ್ಕೊಳ್ತೀನಿ. ಮತ್ತೆ 3 ಗಂಟೆಗೆ ಸ್ಟಡಿ ಮಾಡೋಕ್ಕೆ ಹೇಳ್ಬೇಕಲ್ವಾ, ಅದಕ್ಕೆ
ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಫ್ರೆಂಡ್ಸ್. ಬಾಯ್ ಬಾಯ್.